ನಾವು ವೆಯ್ಟ್ ಮಾಡೋಣ. ಆತ್ಮ ಬಂದ ತಕ್ಷಣ ಅದನ್ನ ಹಿಡ್ಕೊಂಡ್ಬಿಡೋಣ, ಸರಿನಾ? ಅಣ್ಣ ನಂಗೆ ಈಗ ಜ್ಞಾಪಕ ಆಯ್ತು. ಮಮ್ಮಿ ನನಗೆ ಮೊಸರು ತಗೊಂಬ ಅಂತ ಹೇಳಿದ್ರು, ಮರ್ತೋಗ್ಬಿಟ್ಟಿದೆ. ನಾನು ಹೋಗಿ ಬರ್ತೀನಿ. ಬ್ರದರ್, ನಿನ್ ತಲೆನ ಮೊಸರು ಮಾಡ್ಕೋಬೇಡ, ಸುಮ್ಮನೆ ಕೂತ್ಕತಿಯ ಇಲ್ವಾ? ಎರಡು ಆತ್ಮ ಇದೆ ಇಲ್ಲಿ, ಅದು ಓಡೋಗೋದನ್ನ ನಾನು ನೋಡ್ದೆ. ನಡೀರಿ, ಅವ್ರನ್ನ ಹಿಂಬಾಲಿಸೋಣ. ಅಣ್ಣ ತಮ್ದಿರಾ, ಆತ್ಮ ಬದುಕಿರೋರ್ ಹಿಂದೆ ಹೋಗುತ್ತೆ, ಬದುಕಿರೋರ್ ಆತ್ಮ ಹಿಂದೆ ಹೋಗಲ್ಲ. ಏ ಕಿಟ್ಕಿಟ್, ನಿನ್ ಕಿಟಕಿ ಬಾಯಿನ ಸ್ವಲ್ಪ ಬಂದ್ ಮಾಡ್ಕೋ. ಅವ್ರ ಮೇಲಿದ್ದಾರೆ ನೋಡಿ ಅಲ್ಲಿ. ಆತ್ಮ ಬರ್ತಾ ಇದೆ. ಯಾರೋ ಬತ್ತವ್ರ ಅನ್ಸತ್ಕಳ, ಬಾರ್ಲ ಹೋಗಮ್ಮ. ನಡಿ ನಡಿ. ಓಡು ಓಡು. ನಿಂತ್ಕೊಳ್ಳಿ, ಓಡ್ಬೇಡಿ, ನಿಂತ್ಕೊಳ್ಳಿ. ಅವ್ರು ಮಾಡಿ ಮೇಲೆ ಹೋಗ್ತಾ ಇದ್ದಾರೆ. ಎನಿ ಡೌಟ್? ನಡೀರಿ, ಅವ್ರನ್ನ ಅಲ್ಲೇ ಹೋಗಿ ಹಿಡಿಯೋಣ. ಏಯ್, ಬಿಡಲ್ಲ ನಿನ್ನ. ಆ ಕಡೆ ಓಡು ಓಡು. ಈ ಆತ್ಮ ನಿಲ್ಲು, ಇಲ್ಲಾಂದ್ರೆ ಏ ನಿಲ್ಲು ಆತ್ಮ, ನಿನ್ ಮಾಡ್ತೀನಿ ಈಗ ಕೈಮ. ಯಾರು ನೀನು? ಇದೇ ಸಮಯ ಓಡು. ನೀನೇನ್ ಗೋಲ್ ಕೀಪರ್ ಏನ್ಲ, ಬಾಗ್ಲಿಂದ ಆಚೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತೀಯಲ್ಲಿ. ನಿಮ್ಮಿಬ್ರಲ್ಲಿ ಕಕ್ಕಡಿದೀವಿ ಯಾರು? ಬೇಗ ಬೇಗ ಹೇಳಕ್ ಶುರು ಮಾಡು, ಇಲ್ಲಾಂದ್ರೆ ಇಲ್ಲೇ ಫುಟ್ಬಾಲ್ ಮ್ಯಾಚ್ ಆಡ್ಬೇಕಾಗತ್ತೆ ನಾನು. ಅಣ್ಣ ಕಕ್ಕಡಿದೇವಿ ಅಂತ ಯಾವಾಗ ಹೆಸರು ಬದಲಾಯಿಸ್ಕೊಂಡೆ, ನಂಗೆ ಹೇಳೇ ಇಲ್ಲ. ಇಲ್ಲ, ಇವ್ರು ಯಾರು ಆತ್ಮ ಅಲ್ಲ. ನಾವು ಕಳ್ರ ಕಂಡ್ರಲ್ಲ, ಆತ್ಮ ಅಲ್ಲ. ಆತ್ಮ ಅಲ್ತಾ ಇದ್ರೆ ಜನಗಳಿಗೆ ಯಾಕೆ ಭಯ ಪಡಿಸ್ತೀರಾ? ನಮ್ಗೇನ್ ಮಾಡಕ್ ಬೇರೆ ಕ್ಯಾಮೆ ಅಲ್ವೇನೋ? ನಾವು ಕಳ್ತನ ಮಾಡ್ಬೇಕು ಅಂತ ಈ ಬಂಗ್ಲೆ ಒಳಗ್ ಬಂದಿದ್ದು. ಹಾಗಿದ್ರೆ ನೀವು ಕಕ್ಕಡಿ ದೇವಿ ಅಲ್ವಾ? ನಾವೇ ನೋಡಕ್ ತೂತ್ ಬಿದ್ದಿರೋ ತಗಡಿ ತರ ಇದೀವಿ. ಕಕ್ಕಡಿ ದೇವಿ ಹೆಂಗೈತಿವಣ? ಅಂದ್ರೆ ಆತ್ಮ ಬೇರೆನೇ ಇದೆ. ಆತ್ಮ ಆತ್ಮ ಅಲ್ಲಿದೆ, ನಡೀರಿ. ನಮ್ಗೆ ಆತ್ಮ ಗೀತ್ಮ ಸಮಾಚಾರ ಬೇಡಕಲ್ಲ, ಬಾರ್ಲ ಓಡೋಗಮ್ಮ, ಬಾರಲೇ. ಅಯ್ಯಯ್ಯ, ಇಲ್ಲೇ ಇತ್ತಲ್ಲ, ಎಲ್ಲೋಟೋಯ್ತು ಆತ್ಮ? ನಾವು ಕೆಳಗ್ ಬರುವಾಗ ಕಾಣಿಸ್ಲೇ ಇಲ್ಲ. ಇದು ಹೇಗೆ ಮಾಡಿ ಮೇಲೆ ಬಂದ್ಬಿಡ್ತು ಅಂತ. ಎಲ್ ಕೇಳಪ್ಪ, ಅವುಗಳ ಆತ್ಮ, ಅವುಗಳಿಗೆ ಮೆಟಲ್ ಅವಶ್ಯಕತೆ ಇಲ್ಲ. ನಾವು ಅದನ್ನ ಮೇಲೋಗಿ ಹಿಡಿಯೋಣ, ನಡೀರಿ. ಅಲ್ಲೋಡ್ರು, ದೋಣಿ ಓಡಿಸ್ತಾ ಇದೆ.
ಮುಳುಗೋಯ್ತು. ಇಲ್ಲೇನೋ ವಿಚಿತ್ರವಾಗಿದೆ. ಅಣ್ಣ ಇವ್ರಿಗೆ ಪತ್ತೆದಾರಿ ಕೆಲಸ ಮಾಡೋದನ್ನ ಬಿಡಕ್ ಕೇಳು, ಮೊದ್ಲಿನಿಂದ ಹೋಗೋಣ ಬಾ. ಇಲ್ಲ, ಈ ಆತ್ಮದ ಬಗ್ಗೆ ಪತ್ತೆದಾರಿ ಮಾಡದೆ ನಾನು ಎಲ್ಲೂ ಹೋಗಲ್ಲ. ನಾಳೆ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಇದ್ರ ಬಗ್ಗೆ ಪತ್ತೆದಾರಿ ಮಾಡ್ತೀನಿ. ಇಲ್ಲಿ ತಗೊಳ್ಳಿ ನಿಮ್ 2 ಕಿಲೋ ಟೊಮೆಟೊ. ಬುಟ್ಟಿಗಾಕಿ. ಬನ್ನಿ ಬನ್ನಿ, ತಾಜಾ ತಾಜಾ ತರಕಾರಿ ತಗೊಳ್ಳಿ ಬನ್ನಿ. ಕಮ್ಮಿ ಬೆಲೆಯಲ್ಲಿ ಒಳ್ಳೆ ತರಕಾರಿ ಬನ್ನಿ. ಅಯ್ಯೋ ಕೋತಿ ನನ್ನ ಮಗಂದು. ಅಯ್ಯೋ ಕೋತಿ 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 ಬ್ಯಾಗ್ ತಗೊಂಡೋಗಿ ಇಟ್ಕೊಡ್ರಪ್ಪ. ಅಯ್ಯಯ್ಯೋ ಅಯ್ಯೋ. ನೀನ್ ಹುಷಾರಾಗಿದ್ಯಲ್ವಾ? ಥ್ಯಾಂಕ್ ಯು ವೆರಿ ಮಚ್. ನಾನೇನು ಮಾಡ್ಲೇ ಇಲ್ವಲ್ಲ, ಥ್ಯಾಂಕ್ ಯು ಯಾಕೆ ಹೇಳ್ತಿದ್ದೀರಾ? ನೀನು ನಮ್ಮ ತರಕಾರಿಗಳು ನುಡ್ಸ್ಕೊಟ್ಟೆ ಅದಕ್ಕೆ. ಮಾರ್ಕೆಟ್ ಅಂತೂ ದೊಡ್ಡದಾಗಿದೆ, ಯಾವ ಕಡೆ ಹೋಗ್ಲಿ? ಆ ತರಕಾರಿಯನ್ನ ಹತ್ರ ಹೋಗಿ ಆ ಆತ್ಮದ ಬಗ್ಗೆ ತಿಳ್ಕೊತೀನಿ. ಹೇಳಪ್ಪ ನಿನಗೇನ್ ಬೇಕು? ಅಜ್ಜ, ಕ್ಯಾರೆಟ್ ರೇಟ್ ಎಷ್ಟು? ಕ್ಯಾರೆಟ್ 50 ರೂಪಾಯಿ 1 ಕೆಜಿಗೆ. 1 ಕೆಜಿ. ಸರಿ, ಒಂದ್ ವಿಷಯ ಹೇಳಿ, ಆ ಬಂಗ್ಲೆ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ? ನೋಡಿದ್ದೀರಿ, ತುಂಬಾ ಭಯಂಕರವಾಗಿದೆ. ಒಂದ್ಸಲ ನನ್ನ ತಮ್ಮ ಕರ್ಬೇವ್ ಸೊಪ್ಪು ತರಕ್ಕೆ ಅಂತ ಹೋಗಿದ್ದ, ಅದು ನನ್ನ ತಮ್ಮನ್ ಕಾಲು ಮುರಿದು ಕಳಿಸ್ಬಿಟ್ಟಿತ್ತು. ಆಮೇಲೆ ಇನ್ನೇನು, ಕರ್ಬೇವ್ ಸೊಪ್ಪು ಇಲ್ದೇನೆ ನಮ್ಮಮ್ಮ ಉಪ್ಪಿಟ್ಟು ಮಾಡಾಕಿದ್ರು. ಆ ಆತ್ಮಕ್ಕೇನಾಯ್ತು? ಆತ್ಮ ಬಂಗ್ಲೆಲೇ ಐತೆ. ಊರಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು, ಅದಕ್ಕೆ ನಮ್ಮ ಯಜಮಾನ್ರು ಅವಳ ಹತ್ರ ಕ್ಯಾಂಡಲ್ ಇಸ್ಕೊಂಬರಡ ಅಂತ ಹೋದ್ರು. ಆದ್ರೆ ನಾನಂತೂ ಇವತ್ತಿನವರೆಗೂ ಹುಡುಕ್ತಾನೆ ಇದೀನಿ. ಏನ್ ಮೂಮತ್ತಿನ? ಅಯ್ಯೋ, ನನ್ ಗಂಡನ್ನ. ಅದಕ್ಕೆ ನಾವೆಲ್ಲ ಕಡೆನೂ ಬರ್ದ್ಬಿಟ್ಟಿದೀವಿ, ಆತ್ಮ ರಜದ ದಿನ ಮಾತ್ರ ಬಾ ಅಂತ. ಅವತ್ತಿಂದ ಇಲ್ಲಿ ಯಾರು ರಜನೆ ತಗೊಳ್ಳೋದಿಲ್ಲ ಸರ್. ನಾನು ಕಣ್ಣಾರೆ ನೋಡಿದ್ದೀನಿ. ಅಮಾವಾಸ್ಯೆ ರಾತ್ರಿಲಿ ಆ ಮನೇಲಿ ಭೂತ ಕುಳಿಯುತ್ತೆ ಗೊತ್ತಾ? ಅಮಾವಾಸ್ಯೆ ರಾತ್ರಿ ಅಂತೂ ಅವಳು ತಂಬೂರಿ ಹಿಡ್ಕೊಂಡ್ ಬಂದ್ಬಿಡ್ತಾಳೆ, ಊರ್ಗೆಲ್ಲ ಕೇಳ್ಸೋ ಹಾಗೆ ಹಾಡ್ತಾಳೆ. ನಮ್ದು ಅಪ್ಪ ಹುಜೂರ್ ಹೇಳಿದ್ರು, ಒಂದ್ಸಲ ಆತ್ಮ ರುಮಾಲ್ ಹಿಡ್ಕೊಂಡು ಹೊಲ್ಸಕ್ಕೆ ಬಂದಿತ್ತಂತೆ. ನಮ್ ತಂದೆ ಅದು ಚಿಕ್ಕದಾಯ್ತು ಅಂತ ಹೇಳಿದಕ್ಕೆ 15 ಅಡಿ ಮಾಡ್ಬಿಟ್ಟು. ರುಮಾಲ 15 ಅಡಿನಾ? ಅದು ನಮ್ಮ ಅಪ್ಪ ಅವ್ರನ್ನ ಅವ್ರು ಬದುಕಿದಾಗ ಕೆಳಗೆ ನಿಂತ್ಕೊಂಡು ಮೇಲ್ಗಡೆ ಇದ್ದ ಚೇಪೆಕಾಯಿ ಎಲ್ಲ ಕಿತ್ಕೊಡ್ತಿದ್ರಂತೆ. ಅರೆ, ಎಷ್ಟು ಕೇಳ್ತಿದ್ರಪ್ಪ ಅವರು? ಅವ್ರು ನಿಜಾನೇ ಹೇಳ್ತಾವ್ರೆ. ನಾನು ಚಿಕ್ಕವನಿದ್ದಾಗ ಹಣ್ಣುಗಳನ್ನ ಕಿತ್ಕೊಂಡ್ ತಿಂದಿದ್ದೆ. ಇದು ಹೇಗಾಗಕ್ ಸಾಧ್ಯ? ಯಾರೋ ಆ ಅರಮನೆಯಲ್ಲಿ ಇರ್ತೀವಿ ಅಂತ ಬಂದಿದಾರಂತೆ. ಖಂಡಿತವಾಗ್ಲೂ ಆ ಆತ್ಮ ಅವ್ರನ್ನ ಬಿಡೋದಿಲ್ಲ. ಅರೆ, ಸುಳ್ಳು ಹೇಳೋದಕ್ಕೂ ಒಂದ್ ಲಿಮಿಟ್ ಇದೆ. ಎಷ್ಟು ಅಂತ ಸುಳ್ಳು ಹೇಳ್ತಾರಪ್ಪ? ಕ್ಯಾರೆಟ್ ಜೊತೆ ಬೇರೆ ಏನಾದ್ರೂ ತಗೊಳ್ಳಿ ಪಲ್ಯ ಮಾಡ್ಕೊಳಕ್ಕೆ. ನೀನೇನು ಹೇಳ್ಬೇಡ, ಸುಮ್ನೆ ಕೊಟ್ಬಿಡು. ಎಲ್ಲಿ ಹೋಗ್ಬಿಟ್ನಪ್ಪ ಈ ಬನ್ನಿ? ಅಲ್ಲಿ ನೋಡು ಬಂದ್ಬಿಟ್ಟ. ಏನಪ್ಪ ಎಲ್ಲಿ ಹೋಗ್ಬಿಟ್ಟಿದೆ? ಸಂಜೆ ಆಗ್ತಿದೆ, ನಡೀರಿ ಹೋಗೋಣ. ಹೌದು ಅಣ್ಣ, ಅಮ್ಮಂಗೆ ಮೊಸರು ಬೇರೆ ತಂದ್ಕೊಡ್ಬೇಕು. ತಾತ, ನಾವು ಹೋಗ್ತಾ ಇದೀವಿ. ಎನಿ ಡೌಟ್? ನೀರು ಜಗ್ಗಲ್ಲಿದೆ. ಏನ್ ಐಟಮ್ ಅಣ್ಣ ಇವನು, ತಲೆಗೆ ಕೈ ಹಾಕ್ತಾನೆ. ತಾತ, ನಾವು ಹೋಗ್ತಾ ಇದ್ದೀವಿ. ತಿಂತಾ ಇದ್ದೀರಾ? ಅದ್ ಹೇಗ್ ತಿಂತೀರಾ? ನಾನು ಇದುವರೆಗೂ ಏನು ಅಡಿಗೆನೆ ಮಾಡಿಲ್ಲ. ಬಿಟ್ಟಾಕಿ ಅವನ್ನ, ನಡೀರಿ ಈಗ. ಯಾರು ಹೋಗ್ತಿಲ್ಲ. ನಾನು ಇವತ್ ರಾತ್ರಿ ಆತ್ಮನ ಹಿಡ್ತೀನಿ. ತಮಾಷೆ ಗಿಮಾಷೆ ಮಾಡೋ ಸಮಯ ಇಲ್ಲ ಅದು. ಎನಿ ಡೌಟ್? ನಿಮ್ಗೆಲ್ಲ ಹೋಗ್ಬೇಕು ಅನ್ಸಿದ್ರೆ ಹೋಗ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ನಾನು ನನ್ನ ತಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಮತ್ತೆ ನಾವು ನಿಮ್ಮನ್ ಬಿಟ್ಟು ಎಲ್ಲಿ ಹೋಗ್ತೀವಿ? ಬನ್ನಿ, ನಾವು ಇಲ್ಲೇನೆ. ಕರೆಕ್ಟಾಗಿ ಹೇಳ್ದೆ. ಬಾಣ, ಏನ್ ಕೇಳ್ತಾನ ಇದು? ಇವ್ರು ಇಲ್ಲೇ ಇರ್ತಾರಂತೆ. ನಾವು ಹೋಗೋಣ ಬಾಣ. ಅಮ್ಮಂಗೆ ಮೊಸರು ತಂದ್ಕೊಡ್ಬೇಕು ನಾನು. ಅಯ್ಯೋ, ನೀನು ನಿನ್ ಮೊಸರಲ್ಲಿರೋ ಕೆನೆನ ನಿಮ್ಮಮ್ಮ ಹೇಳ್ದಂಗೆ ಬೆಣ್ಣೆ ತೆಗಿಬೇಕಾದ್ರೆ ಹೇಗೆ ಹಾಲು ಕೆನೆನ ಬೇರೆ ಮಾಡ್ತಾರೋ ಹಾಗೆ ನೀನೇನಾದ್ರೂ ಸುಮ್ನೆ ಇರ್ಲಿಲ್ಲ ಅಂದ್ರೆ ನಿನ್ ಕತೆ ಮುಗಿಸ್ಬಿಡ್ತೀನಿ. ಅಯ್ಯೋ ಅಣ್ಣ. ಓಕೆ ಅಣ್ಣ. ತಾತ, ಇವತ್ತು ಕ್ಯಾರೆಟ್ ಪಲ್ಯ ಮಾಡ್ಬಿಡಿ.
ನೋಟನಾ ನನ್ ಕಣ್ಣೋಟ ಚೆನ್ನಾಗೇ ಇದೆಯಪ್ಪ, ಕಿವಿ ಸ್ವಲ್ಪ ಕೇಳ್ಸಲ್ಲ ಅಷ್ಟೇ. ನಡಿಯೋಣ. ನನ್ನ ತಮ್ಮ ಹೇಳಿಲ್ವಾ ಯಾರು ಎಲ್ಲೂ ಹೋಗ್ಬಾರ್ದು. ಏ ತಲೆ ಕೆಡಿಸೋ ಮಿಷಿನ್, ನಾನು ಹೇಳಿದ್ದು ಬಂಗ್ಲೆ ಒಳಗೆ ಹೋಗೋಣ ಅಂತ. ಬ್ರದರ್, ಈ ಕಿಟಕಿ ಹೇಗೆ ತನ್ನಷ್ಟಕ್ಕೆ ತೆಕ್ಕೊಡ್ತು? ಭಯ ಪಡ್ಬೇಡಿ, ಒಳಗಡೆ ನಡೀರಿ. ಗಾಬರಿ ಆಗ್ಬೇಡಿ, ನಡೀತಾ ಇರಿ. ವಾಪಸ್ ಹೋಗೋಣವಾ? ಏನೋ ಕಿರಿಕಿದೆ. ಅಣ್ಣ, ಬಂತು. ಇವತ್ತು ಪೌರ್ಣಮಿ, ಇವತ್ತು ರಾತ್ರಿ ಆತ್ಮ ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗುತ್ತೆ. ಹಾಗಾದ್ರೆ ನಾನು ಅದ್ರ ಜೊತೆ ಹೋಗ್ತೀನಿ. ಬ್ರದರ್ ನಿಂತ್ಕೊಳ್ಳೋ, ನಾನು ಬರ್ತೀನಿ. ಬನ್ನಿ ಬನ್ನಿ, ಅದರಿಂದ ಹೋಗ್ಬೇಡ. ಅದೇನಾದ್ರೂ ಆತ್ಮ ಆಗಿದ್ರೆ ನನ್ನ ನೋಡಿ ಯಾಕೆ ಎದ್ರುಕೊಂಡು ಓಡೋಯ್ತು? ಅರೆ, ನೋಡ್ದ್ಯಾಳ? ಹನಿ ಬಂದಿನ ಆತ್ಮ ಕರ್ಕೊಂಡೋಯ್ತು. ಓಡೋ. ಬ್ರದರ್ ನಿಂತ್ಕೊಳ್ಳೋ. ಈ ಆತ್ಮ ಇದೆ, ಹೋಗ್ಲೇಬೇಕು. ಇದು ಸ್ವಲ್ಪ ಬಿಟ್ರು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಬ್ರದರ್, ನಾನು ಬರ್ತಾ ಇದ್ದೀನಿ. ಬ್ರದರ್ ಎಲ್ಲೋಗ್ಬಿಟ್ಯೋ? ಬಹುಶಃ ಈ ಕಡೆ ಹೋಗಿರ್ಬೇಕು. ಎಲ್ರೂ ತಟ್ರೆ. ಈ ಆತ್ಮ ಏನ್ ಮಾಡ್ತಿದ್ಯಪ್ಪ ಇಲ್ಲಿ? ನಮ್ಮ ಬ್ರದರ್ ಇಲ್ಲೂ ಇಲ್ಲ. ಮೇಲ್ಗಡೆ ಹೋಗಿ ನೋಡ್ತೀನಿ. ಓ, ಸೀಕ್ರೆಟ್ ಬಾಗ್ಲು. ಏ ಭಗವಂತ, ನನ್ನ ತಮ್ಮನ್ ಕಾಪಾಡು, ಜೊತೆಗೆ ನನ್ನೂ ಕಾಪಾಡು. ಏ ಈ ಆತ್ಮ ತುಂಬಾ ಚಾಲಾಕಿಯಾಗಿದೆ. ನಾನಂತೂ ಇವತ್ತು ಇದೆಲ್ಲಿ ಹೋದ್ರೂ ಹಿಂಬಾಲಿಸ್ತಾನೆ ಇರ್ತೀನಿ. ಬನ್ನಿ, ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೋ. ಏಯ್, ಏ. ಅರೆ, ಈ ಬನ್ನಿ ಯಾಕೆ ನಿಂತ್ಕೋತಾ ಇಲ್ಲ? ಏಯ್, ಓ, ಈ ಆತ್ಮ ಬೋಟ್ನ ಇಲ್ಲೇ ಬಿಟ್ಟು ಹೋಗ್ಬಿಡುತ್ತೆ. ಮತ್ತೆ ಬೇರೆ ಯಾವುದೋ ಗುಪ್ತವಾದ ದಾರಿಯಲ್ಲಿ ನೆಲ್ಲೋ ಹೋಗುತ್ತೆ. ತುಂಬಾ ಚತುರೇ ಇದು. ಎಲ್ಲೋದೆ ಬನ್ನಿ? ಎಲ್ಲೋಗ್ಬಿಟ್ಟೆ? ಎಲ್ಲಪ್ಪ ನೀನು? ಬನ್ನಿ, ಅಯ್ಯೋ ಬನ್ನಿ. ಏ ಬನ್ನಿ, ಏನು ಕಾಣಿಸ್ತಾ ಇದೆ?
ಅಮ್ಮ ಅಲ್ಲೇನೋ ಕಾಣಿಸ್ತಾ ಇದೆ, ಹೋಗಿ ನೋಡ್ತೀನಿ. ಅಯ್ಯಮ್ಮ, ಇದೇನೋ ಸಿಕ್ಕೊಳ್ತಲ್ಲಪ್ಪ, ಸೀಕ್ರೆಟ್ ಬಾಗ್ಲು. ಇದೆಲ್ಲ ನೋಡ್ಕೊಂಡು ಬರ್ತೀನಿ. ಓಹೋ, ಈ ಆತ್ಮ ನಾಟಕ ಮಾಡಿ ಮಾಡಿ ನಂಗಂತೂ ಸಾಕಾಯ್ತಪ್ಪ. ಹೌದಾ? ನೀನು ನನ್ನ ಅನುಮಾನನ ಬಗೆಹರಿಸ್ದೆ. ನೀನ್ ಯಾವ ಆತ್ಮನೂ ಅಲ್ಲ, ಒಂದು ಬೆಕ್ಕು ಅಷ್ಟೇ. ನೀನು ಇಲ್ಲಿ ತನಕ ಹೇಗ್ ಬಂದೆ? ನಿನ್ನ ಹಿಂಬಾಲಿಸ್ಕೊಂಡ್ ಬಂದೆ. ನಿನ್ನ ಕತೆ ಮುಗೀತು.